ಸೊ ಈ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಒಂದಿಷ್ಟು ಸರ್ಕಾರ ಕರೆಕ್ಟಾಗಿ ಹೇಳಬೇಕಾಗಿದೆ, ಏನಾಗಿದೆ ಏನಿಲ್ಲ ಅಂತ ಹೇಳಿ. ಸೊ ಅದರಲ್ಲಿ ಅಷ್ಟೇ ಸರ್ಕಾರಕ್ಕೆ ನೋಟಿಸ್ ಅಷ್ಟೇ ಕೊಟ್ಟು ವಿಚಾರಣೆ ಮುಂದೂಡಿಕೆಯನ್ನು ಮಾಡಿರೋದಲ್ಲ. ಈಗ ಎಲ್ಲರನ್ನೂ ಕೂಡ ಇದರಲ್ಲಿ ಕೇಸಲ್ಲಿ ಇನ್ವಾಲ್ವ್ ಮಾಡಿಸ್ಬೇಕಲ್ಲ, ಅವ್ರವ್ರ ಪರ ವಕೀಲರು ಬರಬೇಕಾಗುತ್ತೆ, ವಾದವನ್ನು ಮಂಡಿಸಬೇಕಾಗುತ್ತೆ, ಯಾರ ಜವಾಬ್ದಾರಿ ಏನಿದೆ ಅನ್ನುವಂಥದ್ದು ನೋಡಬೇಕಾಗಿದೆ. ಸರ್ಕಾರ, KSCA, RCB ಮ್ಯಾನೇಜ್ಮೆಂಟ್ನವ್ರದ್ದು ಒಬ್ಬರು ವಕೀಲರು, ಪೊಲೀಸರ ಕಡೆಯಿಂದ ವಾದವನ್ನು ಮಾಡಿಸ್ಬೇಕಾಗಿದೆ. ಅಂದರೆ ಸರ್ಕಾರದ ಅದೇ ಬರುತ್ತೆ ಅಲ್ವ, ಇನ್ಯಾವ್ರು ಸಪ್ರೇಟ್ ಅಂತ ಬರೋದಿಲ್ಲ. ಬಟ್ ಅವ್ರನ್ನೂ ಕೂಡ ಇದರಲ್ಲಿ A3, A4 ಯಾರಾದರೂ ಒಂದು ಮಾಡಬೇಕು, ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ಬೇಕು ಅವರನ್ನು ಕೂಡ. ಯಾಕಂದರೆ 1638, 624 ಎಷ್ಟು ಹಾಕಿದ್ದೀವಿ ಅಂತ ಹೇಳಿದ್ರಲ್ಲ. ಸ್ಟೇಡಿಯಂ ಬಳಿ 11 ಮಂದಿ ಸಾವಿನ ಬಗ್ಗೆ ವರದಿಯನ್ನು ಈಗ ಕೋರ್ಟ್ ಕೇಳಿದೆ. ಪ್ರಗತಿ ವರದಿ ನೀಡುವಂತೆ ಸೂಚನೆಯನ್ನು ಕೋರ್ಟ್ ಕೇಳಿದೆ. 11 ಜನ ಸಾವನ್ನಪ್ಪಿರೋದು, ಜೊತೆಗೆ 56 ಜನ ಗಾಯಗಳಾಗಿದ್ದಾರೆ ಅಂತೇಳಿ AG ಅವರೇನು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಇವೆಲ್ಲದಕ್ಕೂ ಕೂಡ ಈಗ ವರದಿ ಕೊಡಬೇಕು, ಪ್ರಗತಿ ವರದಿಯನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ಮಂಗಳವಾರಕ್ಕೆ ವಿಚಾರಣೆಯನ್ನು ಕೂಡ ಮುಂದೂಡಿದ್ದಾರೆ. ಸೊ ಜೊತೆಗೆ ಅಲ್ಲಿ ಕೇಳ್ತಾ ಇದ್ದಾರೆ ವಕೀಲರು, BCCI ಮತ್ತು IPLಗೂ ಕೂಡ ನೋಟಿಸನ್ನು ನೀಡಿ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ವಕೀಲರು. BCCI ಹಾಗೂ ಮತ್ತು IPLಗೂ ಕೂಡ ನೋಟಿಸನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಈಗ ಮಂಗಳವಾರಕ್ಕೆ ವಿಚಾರಣೆ ಮುಂದೂಡಿಕೆ ಕಾರಣ ಏನು? ಅರುಣ್, ಬಹಳ ಪ್ರಮುಖವಾಗಿ ಈ ದುರಂತದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಬಗ್ಗೆ ಸ್ಪಷ್ಟನೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಪತ್ರಿಕಾ ವರದಿ ಆಧಾರದ ಮೇಲೆ ಏನು ಸುಮೋಟೋ ಕೇಸ್ ದಾಖಲಿಸಿಕೊಂಡು ಅರ್ಜಿ ವಿಚಾರಣೆ ಮಾಡಲಾಗಿತ್ತು. ಪತ್ರಿಕಾ ವರದಿಯಲ್ಲಿ ಸುಮಾರು 75 ಜನ ಗಾಯಾಳುಗಳು ಇದ್ದಾರೆ ಅನ್ನುವಂಥದ್ರ ಬಗ್ಗೆ ವರದಿ ಮಾಡಲಾಗಿತ್ತು. ಆದರೆ ಜಡ್ಜ್ ಮುಂದೆ AG ಅವರು ಮಾಹಿತಿಯನ್ನು ಕೊಡುವಂಥ ಸಂದರ್ಭದಲ್ಲಿ 2.5 ಲಕ್ಷ ಜನದಲ್ಲಿ 11 ಜನ ಮೃತಪಟ್ಟಿದ್ರೆ 56 ಜನ ಗಾಯಾಳುಗಳಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು. ಹಾಗಾಗಿ ಎಲ್ಲ ಒಂದು ಕಡೆ ಸರಿಯಾದ ಸ್ಪಷ್ಟತೆ ಇಲ್ಲದ ಕಾರಣಕ್ಕಾಗಿ ಈಗ ವಕೀಲರಿಂದ ಮಾಹಿತಿ ಪಡೆದು ಜಡ್ಜ್ ಅವರು ಒಂದು ಆದೇಶವನ್ನು ಮಾಡಿರುವಂಥದ್ದು. ಈ ಒಂದು ಘಟನೆಯ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಬೇಕು, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಣೆಯನ್ನು ಮಂಗಳವಾರಕ್ಕೆ ಮುಂದೂಡಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಜೊತೆಗೆ ಈಗಾಗಲೇ ಅಲ್ಲಿದ್ದಂಥ ವಕೀಲರು ಕೂಡ ಒಂದು ಮನವಿಯನ್ನು ಮಾಡ್ಕೊಂಡಿರುವಂಥದ್ದು. BCCI ಮತ್ತು IPLಗೂ ಕೂಡ ನೋಟಿಸನ್ನು ಜಾರಿ ಮಾಡಲಿಕ್ಕೆ ಮನವಿಯನ್ನು ಮಾಡ್ಕೊಳ್ತಿರುವಂಥದ್ದು. ಅದರ ನಡುವೆ ಈ ಒಂದು ಘಟನೆಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಸರ್ಕಾರಕ್ಕೆ ನೋಟಿಸನ್ನು ಜಾರಿ ಮಾಡಿ ಮಂಗಳವಾರಕ್ಕೆ ಈ ಒಂದು ವಿಚಾರಣೆಯನ್ನು ಮುಂದೂಡಲಾಗಿರುವಂಥದ್ದು. ಅರುಣ್, ಓಕೆ ನಾಗೇಶ್, ಈಗ ನೋಟಿಸ್ ಯಾರಿಗೆ ಸರ್ವ್ ಮಾಡಲಾಗಿದೆ? ಸರ್ಕಾರಕ್ಕಷ್ಟೇನಾ ಅಥವಾ RCB ಮ್ಯಾನೇಜ್ಮೆಂಟು ಮತ್ತು KSCAಗೂ ಕೂಡ ನೋಟಿಸನ್ನು ಸರ್ವ್ ಮಾಡಿದೆಯಾ? ಖಂಡಿತವಾಗ್ಲೂ ಅರುಣ್, ಈಗಾಗಲೇ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಮೂರ್ತಿಗಳು ಈ ಒಂದು ಪ್ರಕರಣದಲ್ಲಿ ಸದ್ಯ ಸರ್ಕಾರಕ್ಕೆ ಒಂದು ನೋಟಿಸನ್ನು ಮಾಡಿ ಈ ಒಂದು ಘಟನೆಗೆ ಏನು ಕಾರಣ ಮತ್ತು ಬಹಳ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡಬೇಕು. ಯಾರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಅದರ ಬಗ್ಗೆ ಸ್ಪಷ್ಟನೆ ಇಲ್ಲದ ಕಾರಣಕ್ಕಾಗಿ ಅದು ಕೂಡ ಸ್ಪಷ್ಟನೆ ಕೊಡಬೇಕು ಅನ್ನುವಂಥ ಕಾರಣಕ್ಕಾಗಿ ಒಂದಷ್ಟು ಕಾರಣಗಳನ್ನು ಸ್ಪಷ್ಟವಾಗಿ ಉಲ್ಲೇಖವನ್ನು ಮಾಡಿ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಅಂಶಗಳನ್ನು ಉಲ್ಲೇಖ ಮಾಡಿ ಸರ್ಕಾರಕ್ಕೆ ನ್ಯಾಯಾಲಯದಿಂದ ನೋಟಿಸನ್ನು ಇಶ್ಯೂ ಮಾಡಿರುವಂಥದ್ದು. ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟು ವಿಚಾರಣೆಯನ್ನು ಮಂಗಳವಾರಕ್ಕೆ ಮುಂದೂಡಿ ಆದೇಶವನ್ನು ಮಾಡಿರುವಂಥದ್ದು. ಅರುಣ್, ಓಕೆ ನಾಗೇಶ್, ಬಟ್ ಇವತ್ತು ವಕೀಲರು ಯಾರ್ಯಾರು ವಾದ ಮಾಡಿದ್ರು, ಯಾರ್ಯಾರು ಪರವಾಗಿ ವಾದವನ್ನು ಮಂಡಿಸಿದ್ದಿತ್ತು ಅಂತ? ಅರುಣ್, ಬಹಳ ಪ್ರಮುಖವಾಗಿ ಈ ಏನು ದುರಂತ ನಡೀತು ಸಂದರ್ಭದಲ್ಲಿ ಪತ್ರಿಕಾ ವರದಿಯ ಆಧಾರದಲ್ಲಿ ಹೈಕೋರ್ಟ್ ಒಂದು ಸುಮೋಟೋ ಕೇಸನ್ನು ದಾಖಲಿಸಿಕೊಂಡು ಇವತ್ತು ಅರ್ಜಿ ವಿಚಾರಣೆ ಮಾಡಲಾಗಿತ್ತು. ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ AG ಅವರು ಈ ದುರಂತಕ್ಕೆ ಹೇಗಾಯಿತು ಮತ್ತು ಯಾವ ಕಾರಣಕ್ಕಾಗಿ ಈ ದುರಂತದಲ್ಲಿ ಎಷ್ಟು ಜನ ಸತ್ರು ಮತ್ತು ಗಾಯಾಳುಗಳು ಏನು ಅನ್ನುವಂಥದ್ರ ಬಗ್ಗೆ ಬಹಳ ಸ್ಪಷ್ಟವಾದ ಮಾಹಿತಿಯನ್ನು ಕೊಡುವ ಕೆಲಸವನ್ನು ಮಾಡಿದರು. ಅದರ ನಡುವೆ ವಕೀಲ ರಂಗನಾಥ್ ರೆಡ್ಡಿ ಮತ್ತು ಹೇಮಂತ್ ಸೇರಿದಂತೆ ಸುಮಾರು 3 ಜನ ವಕೀಲರು ಈ ಆಗಿರುವಂಥ ದುರಂತದ ಬಗ್ಗೆ ಸರ್ಕಾರದ ಸ್ಪಷ್ಟನೆಯನ್ನು ಪಡೆದುಕೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡಿದರು. ಆ ಸಂದರ್ಭದಲ್ಲಿ BCCI ಮತ್ತು IPLಗೂ ಕೂಡ ನೋಟಿಸನ್ನು ಕೊಟ್ಟು ಈ ಏನು ಘಟನೆ ನಡೆದಿದೆ ಅದರ ಬಗ್ಗೆ ಸ್ಪಷ್ಟನೆಯನ್ನು ಪಡೆದುಕೊಳ್ಬೇಕು ಅನ್ನುವಂಥ ಮನವಿ ಕೂಡ ಮಾಡಲಾಗಿತ್ತು. ಸುಮಾರು ಈ ಒಂದು ವಾದವನ್ನು ಆಲಿಸಿದಂಥ ನ್ಯಾಯಮೂರ್ತಿಗಳು ಪ್ರಕರಣದ ಬಗ್ಗೆ ಬಹಳ ಸ್ಪಷ್ಟವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ಯಾರು ಮತ್ತು 2 ಸ್ಥಳಗಳಲ್ಲಿ ಆಯೋಜನೆ ಮಾಡಲಿಕ್ಕೆ ಸೂಚನೆ ಕೊಟ್ಟವರು ಯಾರು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ಇಟ್ಕೊಂಡು ಬನ್ನಿ ಅನ್ನುವಂಥ ಒಂದು ನೋಟಿಸನ್ನು ಸರ್ಕಾರಕ್ಕೆ ಜಾರಿ ಮಾಡಿ ಈ ಒಂದು ಅರ್ಜಿಯ ವಿಚಾರಣೆಯನ್ನು ಮಂಗಳವಾರಕ್ಕೆ ಹೂಡಿ ಆದೇಶವನ್ನು ಮಾಡಿರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ನಾಗೇಶ್ ವಾಪಸ್ ನಿಮ್ಮ ಹತ್ರ ಬರ್ತೀನಿ.